ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಮಾರ್ಕಂಡೇಯ ಮಹರ್ಷಿಗಳು ಕಥೆಯನ್ನು ಮುಂದುವರಿಸಿದರು. ನೀವೆಲ್ಲರೂ ಅಪೂರ್ವವಾದ ಶೌರ್ಯ ಪರಾಕ್ರಮಗಳನ್ನು ಹೊಂದಿರುವವರು, ವೇದಾಂತಗಳ ಶ್ರದ್ಧಾವಂತ ವಿದ್ಯಾರ್ಥಿಗಳು ಹಾಗೂ ಭಗವಂತನ ನಿಯೋಜಿತ ಕಾರ್ಯಗಳನ್ನು ಮಾಡಲೆಂದೇ ಜನಿಸಿದವರು. ನೀವು ನಿಮ್ಮ ಕರ್ಮಗಳ ಮೂಲಕ ದೇವತೆಗಳನ್ನು, ಋಷಿಗಳನ್ನು, ನಿಮ್ಮ ಪೂರ್ವಜರನ್ನು ಸಂತುಷ್ಟಗೊಳಿಸುವಿರಿ ಹಾಗೂ ಸ್ವರ್ಗವನ್ನು ಪಡೆಯುವಿರಿ. ಧರ್ಮಜ, ನೀನು ಹತಾಶನಾಗಬೇಕಿಲ್ಲ. ನಿನ್ನ ಧರ್ಮನಿಷ್ಠೆಯಿಂದ ಫಲಪ್ರಾಪ್ತಿಯಾಗುವುದು. ಪ್ರವಚನವು ಮುಂದುವರಿಯಿತು. ಮಾರ್ಕಂಡೇಯರು ತಾರ್ಕ್ಷ್ಯ ಮುನಿ ಮತ್ತು ಸರಸ್ವತಿಯ ನಡುವೆ ನಡೆದ ಸಂವಾದವನ್ನು ತಿಳಿಸಿದರು. ಅನಂತರ ಯುಧಿಷ್ಠಿರನು ಸೂರ್ಯಪುತ್ರ ಮನುವಿನ ಚರಿತ್ರೆಯನ್ನು ತಿಳಿಸುವಂತೆ ಭಿನ್ನವಿಸಿಕೊಂಡನು. ಮಾರ್ಕಂಡೇಯರು ಕಥೆಯನ್ನು ನಿರೂಪಿಸಿದರು. ಮನುವಿನ ಮತ್ತು ಬೃಹತ್ ನೌಕೆಯ ಕಥೆ. ಮನು ಸೂರ್ಯದೇವನ ಪುತ್ರ, ಬ್ರಹ್ಮನಷ್ಟೇ ತೇಜಸ್ವಿ. ಒಂಟಿ ಕಾಲಿನಲ್ಲಿ ನಿಂತು ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಮುಗಿದು ತಲೆಬಾಗಿಸಿ ಕಣ್ಣುಗಳನ್ನು ನಾಸಿಕಾಗ್ರದಲ್ಲಿ ಕೇಂದ್ರೀಕರಿಸಿ 10,000 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದವನು. ಒಂದು ದಿನ ಮನುವು ಚೀರಿಣಿ ನದಿಯ ತೀರದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಸಣ್ಣ ಮೀನೊಂದು ಅವನಲ್ಲಿ ಭಿನ್ನವಿಸಿಕೊಂಡಿತು. ಪವಿತ್ರಾತ್ಮನೇ, ನಾನೊಂದು ಯಕಶ್ಚಿತ್ ಸಣ್ಣ ಮೀನು. ಇಲ್ಲಿನ ದೈತ್ಯ ಚರಗಳಿಂದ ನನಗೆ ಗಂಡಾಂತರ ಉಂಟಾಗಿದೆ. ನೀನು ನನ್ನನ್ನು ಕಾಪಾಡಬೇಕು. ಅದು ನಿನ್ನ ಕರ್ತವ್ಯ. ಕಾಲಾನುಕಾಲದಿಂದಲೂ ದೊಡ್ಡ ಮೀನುಗಳಿಗೆ ಸಣ್ಣ ಮೀನುಗಳು ಬಲಿಪಶು ಆಗಿವೆ. ಈ ಭಯಾನಕ ಸಾಗರದಿಂದ ನೀನು ನನ್ನನ್ನು ರಕ್ಷಿಸಬೇಕು. ನಾನೊಂದು ಸಣ್ಣ ಮೀನೆಂದು ನನ್ನನ್ನು ತೃಣೀಕರಿಸಬೇಡ. ಒಂದು ದಿನ ನನ್ನಿಂದಲೂ ನಿನ್ನ ಕರುಣೆಗೆ ಪ್ರತ್ಯುಪಕಾರ ಮಾಡುವುದು ಸಾಧ್ಯವಾದೀತು. ವೈವಸ್ವತ ಮನುವಿಗೆ ಪುಟ್ಟ ಮೀನಿನ ಬಗ್ಗೆ ಕನಿಕರ ಉಂಟಾಯಿತು. ಅದನ್ನು ಅವನು ಅಂಗೈಯಲ್ಲಿ ಒಂದಷ್ಟು ನೀರಿನ ಸಮೇತ ಎತ್ತಿ ಹಿಡಿದು ನೀರು ತುಂಬಿದ ಮಣ್ಣಿನ ಕುಂಭವೊಂದರಲ್ಲಿ ಸಣ್ಣ ಮಗುವಿನಂತೆ ಮೃದುವಾಗಿ ಬಿಟ್ಟನು. ಕೆಲವು ವರ್ಷಗಳಲ್ಲಿ ಪುಟ್ಟ ಮೀನು ಚಂದ್ರನಂತೆ ಪ್ರಕಾಶಮಾನವಾಗಿ ದೊಡ್ಡದಾಗಿ ಬೆಳೆಯಿತು. ಕುಂಭದಲ್ಲಿ ಇಡಿಸದಷ್ಟು ದೊಡ್ಡದಾಗಿ ಬೆಳೆಯಿತು. ಆದ್ದರಿಂದ ಕುಂಭದೊಳಗೆ ಅದಕ್ಕೆ ಚಲಿಸಲು ಆಗಲಿಲ್ಲ. ಒಂದು ದಿನ ಮೀನನ್ನು ನೋಡಲು ಮನು ಬಂದ. ಆಗ ಮೀನು ಹೇಳಿತು, ಕರುಣಾಳು ಪ್ರಭುವೇ, ನನ್ನನ್ನು ಬೇರೆಲ್ಲಾದರೂ ಬಿಡಿ. ಇಲ್ಲಿ ನಾನು ಬದುಕಿ ಉಳಿಯಲಾರೆ. ಮನು ಅದನ್ನು ಒಯ್ದು ಒಂದು ದೊಡ್ಡ ಬಾವಿಯೊಳಗೆ ಬಿಟ್ಟ. ಕೆಲವು ವರ್ಷಗಳು ಕಳೆದವು. ಬೆಳೆಯುತ್ತಿದ್ದ ಮೀನಿಗೆ ಬಾವಿಯೂ ಸಾಲದಾಯಿತು, ಇಕ್ಕಟ್ಟಿನದು ಎನಿಸಿತು. ಒಂದು ದಿನ ಅದು ಮನುವನ್ನು ತನ್ನನ್ನು ಗಂಗಾ ನದಿಯಲ್ಲಿ ಬಿಡುವಂತೆ ಪ್ರಾರ್ಥಿಸಿತು. ಮನು ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಅದನ್ನು ಒಯ್ದು ಗಂಗಾ ನದಿಯಲ್ಲಿ ಬಿಟ್ಟ. ಮತ್ತಷ್ಟು ವರ್ಷಗಳು ಕಳೆದಂತೆ ಗಂಗಾ ನದಿಯು ಮೀನಿಗೆ ಕಿರಿದಾಗಿ ಕಂಡಿತು. ಒಂದು ದಿನ ಅದು ಮನುವಿಗೆ ಹೇಳಿತು, ತಂದೆ, ನನ್ನ ದೇಹ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಎಂದರೆ ಗಂಗೆಯಲ್ಲೂ ನಾನು ಆರಾಮವಾಗಿ ಬಾಳುವುದು ಸಾಧ್ಯವಾಗುತ್ತಿಲ್ಲ. ದಯವಿಟ್ಟು ನನ್ನನ್ನು ಸಮುದ್ರದಲ್ಲಿ ಬಿಟ್ಟು ಬಿಡು. ಕಾಲ ವ್ಯರ್ಥ ಮಾಡಬೇಡ. ಮನು ಹಾಗೆಯೇ ಮಾಡಿದ. ಮೀನಿನ ಸ್ಪರ್ಶ, ವಾಸನೆ ಮನುವಿಗೆ ಹಿತಕರವೆನಿಸಿತು. ಈಗ ಸಮುದ್ರದಲ್ಲಿ ನೆಮ್ಮದಿಯ ನಿವಾಸ ಕಂಡುಕೊಂಡ ಮತ್ಸ್ಯವು ಮನುವಿಗೆ ಈ ರೀತಿ ಹೇಳಿತು, ಪಾವನನಾದ ಪ್ರಭುವೇ, ನೀನು ನನ್ನನ್ನು ತುಂಬ ಪ್ರೀತಿ ವಾತ್ಸಲ್ಯಗಳಿಂದ ಕಾಳಜಿಯಿಂದ ನೋಡಿಕೊಂಡಿದ್ದೀಯೆ. ಸೂಕ್ತ ಸಮಯ ಬಂದಾಗ ಏನು ಮಾಡಬೇಕೆಂಬುದನ್ನು ನಾನು ನಿನಗೆ ತಿಳಿಸುತ್ತೇನೆ. ಈಗ ಸ್ವಲ್ಪ ಸಮಯದಲ್ಲೇ ಭೂಮಿಯ ಮೇಲೆ ವಿನಾಶಕಾರಿ ಜಲಪ್ರಳಯವಾಗುವುದು. ಚರಾಚರಗಳೆಲ್ಲವೂ ನಾಶ ಹೊಂದುವವು. ಜಲಪ್ರಳಯದಿಂದ ಅಂಥ ಘೋರ ದುರಂತವಾಗಲಿದೆ. ದೊಡ್ಡದೊಂದು ನಾವೆಯನ್ನು ನಿರ್ಮಿಸಿ ಅದನ್ನು ಉದ್ದನೆಯ ಹಗ್ಗದಿಂದ ಸಜ್ಜುಗೊಳಿಸಿಟ್ಟುಕೊಂಡಿರು. ಸಪ್ತರ್ಷಿಗಳು ನಿನ್ನ ಜೊತೆಯಲ್ಲಿ ಇರಲಿ. ಬ್ರಾಹ್ಮಣರು ಆರಿಸುವ ಎಲ್ಲ ಬೀಜಗಳನ್ನು ಆ ನಾವೆಯಲ್ಲಿ ಸಂಗ್ರಹಿಸಿಟ್ಟು ಅದನ್ನು ಜೋಪಾನವಾಗಿ ನೋಡಿಕೊ. ಸನ್ನದ್ಧನಾಗಿ ನನ್ನ ಆಗಮನಕ್ಕೆ ಕಾಯುತ್ತಾ ನಿಂತಿರು. ನಾನು ನಿನ್ನ ಬಳಿಗೆ ಬರುತ್ತೇನೆ. ನನ್ನ ತಲೆಯ ಮೇಲಿರುವ ಕೊಂಬಿನಿಂದಾಗಿ ನಿನಗೆ ನನ್ನನ್ನು ಗುರುತಿಸುವುದು ಸಾಧ್ಯವಾಗುತ್ತದೆ. ನಾನು ಸಮುದ್ರದ ಮಧ್ಯಭಾಗಕ್ಕೆ ಚಲಿಸುತ್ತೇನೆ. ಲವಲೇಶವು ನನ್ನ ತಿಳುವಳಿಕೆ
ಮೀರಿ ನಡೆಯಬೇಡ, ಏಕೆಂದರೆ ನನ್ನ ಸಹಾಯವಿಲ್ಲದೆ ಜಲಪ್ರಳಯದಲ್ಲಿ ನೀನು ಬದುಕುಳಿಯಲಾರೆ. ಮತ್ಸ್ಯದ ಆಜ್ಞಾನುವರ್ತಿಯಾಗಿ ನಡೆದುಕೊಳ್ಳಲು ಮನು ಒಪ್ಪಿಕೊಂಡ. ಕೆಲವು ವರ್ಷಗಳಲ್ಲಿ ಜಲಪ್ರಳಯವಾಯಿತು. ಇಡೀ ಪ್ರಪಂಚವು ನೀರಿನಲ್ಲಿ ಮುಳುಗಿ ಹೋಯಿತು. ಆ ವೇಳೆಗೆ ಮನುವು ಹಲವು ಬಗೆಯ ಬೀಜಗಳನ್ನು ಬೃಹತ್ ನೌಕೆಯಲ್ಲಿ ಸಂಗ್ರಹಿಸಿಟ್ಟಿದ್ದ. ವರ್ಷಧಾರೆಯಿಂದಾಗಿ ಸಾಗರದಲ್ಲಿ ಅಲೆಗಳು ಎದ್ದು ಬಿದ್ದು ಮಾಡುತ್ತಿದ್ದವು. ಜಲಪ್ರಳಯದಿಂದ ಪ್ರಪಂಚವು ಕೊಚ್ಚಿಕೊಂಡು ಹೋಗುವ ಸಮಯ ಬಂದಿತ್ತು. ಮನುವು ಸಪ್ತರ್ಷಿಗಳೊಂದಿಗೆ ನಾವೆಯನ್ನು ಪ್ರವೇಶಿಸಿ ಮತ್ಸ್ಯವನ್ನು ಧ್ಯಾನಿಸಿದ. ಮತ್ಸ್ಯವು ಚಲಿಸುವ ಪರ್ವತದಂತೆ ನಾವೆಯ ಸಮೀಪ ಬಂತು. ಮನುವು ನೌಕೆಗೆ ಕಟ್ಟಿದ್ದ ಹಗ್ಗವನ್ನು ಅದರ ಕೊಂಬಿಗೆ ಸೇರಿಸಿ ಗಂಟು ಹಾಕಿದ. ಮತ್ಸ್ಯವು ಸಮುದ್ರದ ಮಧ್ಯಭಾಗಕ್ಕೆ ನೌಕೆಯನ್ನು ಎಳೆದುಕೊಂಡು ಹೋಯಿತು. ನೌಕೆಯು ಬಿರುಗಾಳಿಗೆ ಸಿಕ್ಕಿ ಅಲೆಗಳೊಂದಿಗೆ ಆಟವಾಡುವ ಪಾನಮತ್ತ ಹೆಂಗಸಿನಂತೆ ಓಲಾಡಿತು. ನೀರು, 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 ಎಲ್ಲೆಲ್ಲೂ ನೀರು. ಸುಳಿ ಸುಳಿಯಾಗಿ ಸುತ್ತುತ್ತಿದ್ದ ಚಕ್ರತೀರ್ಥ ಒಂದು ಚೂರು ಭೂಭಾಗವು ಕಾಣಿಸುತ್ತಿರಲಿಲ್ಲ. ಬೋರ್ಗರೆವ ಅಲೆಗಳು ದಿಗಂತವನ್ನು ಮುಟ್ಟುತ್ತಿದ್ದು ನೆಲಮುಗಿಲುಗಳ ವ್ಯತ್ಯಾಸವೇ ಕಾಣುತ್ತಿರಲಿಲ್ಲ. ಮನು ಮತ್ತು ಸಪ್ತರ್ಷಿಗಳ ಹೊರತಾಗಿ ಜೀವಂತ ಪ್ರಾಣಿಗಳೇ ಇರಲಿಲ್ಲ. ವರ್ಷಗಳು ಉರುಳಿದವು. ಮತ್ಸ್ಯವು ನೌಕೆಯನ್ನು ನಡೆಸುತ್ತಿತ್ತು. ಕೊನೆಗೊಮ್ಮೆ ಜಲಧಾರೆ ನಿಂತಿತು. ಪ್ರವಾಹವು ಇಳಿಮುಖವಾಯಿತು. ಹಿಮಾಲಯದ ಗಿರಿಶೃಂಗಗಳು ಕಾಣತೊಡಗಿದವು. ಮತ್ಸ್ಯವು ನೌಕೆಯನ್ನು ಶೃಂಗ ಪರ್ವತದ ಬಳಿಗೆ ಎಳೆದು ತಂದು ನೌಕೆಯನ್ನು ಪರ್ವತದ ಶಿಖರಕ್ಕೆ ಕಟ್ಟುವಂತೆ ಹೇಳಿತು. ಮನುವು ಹಾಗೆಯೇ ಮಾಡಿದ. ಅನಂತರ ಮತ್ಸ್ಯವು ಮನು ಮತ್ತು ಸಪ್ತರ್ಷಿಗಳಿಗೆ ಹೀಗೆ ತಿಳಿಸಿತು: ತಪೋಬಲರಾದ ಮಹಾಋಷಿಗಳೇ, ನಾನು ಬ್ರಹ್ಮ, ಎಲ್ಲ ಜೀವಸಂಕುಲದ ಸೃಷ್ಟಿಕರ್ತ. ನನಗಿಂತ ದೊಡ್ಡವರು ಯಾರೂ ಇಲ್ಲ. ನಾನು ನಿಮ್ಮನ್ನು ವಿನಾಶದಿಂದ ವಿಮುಕ್ತಿಗೊಳಿಸಿದ್ದೇನೆ. ನಿಮ್ಮನ್ನು ಮತ್ತು ಈ ಬೀಜಗಳನ್ನು ರಕ್ಷಿಸಲು ನಾನು ಮೀನಿನ ಅವತಾರ ತಾಳಿದೆ. ಈ ಬೀಜಗಳಿಂದ ಮನುವು ಸುರರನ್ನು ಅಸುರರನ್ನು ಸೃಷ್ಟಿಸುವನು. ಅವನು ಚೇತನ ಪ್ರಾಣಿಗಳನ್ನು ಅಚೇತನವಾದ ಜಡವಸ್ತುಗಳನ್ನು ಸೃಷ್ಟಿಸುವನು. ಈ ಸೃಷ್ಟಿಯನ್ನು ಸಾಂಗಗೊಳಿಸಲು ಮನುವು ಮಹಾನ್ ತಪಸ್ಸನ್ನು ಮಾಡುವನು. ನನ್ನ ಕೃಪೆಯಿಂದಾಗಿ ಅವನು ಮಾಯಾಸ್ಪರ್ಶದಿಂದ ಮುಕ್ತನಾಗಿರುವನು. ನೌಕೆಯಲ್ಲಿದ್ದವರಿಗೆ ಇಷ್ಟೆಲ್ಲ ಜ್ಞಾನೋಪದೇಶ ಮಾಡಿದ ನಂತರ ಮತ್ಸ್ಯವು ಕಣ್ಮರೆಯಾಯಿತು. ವೈವಸ್ವತ ಮನುವು ಕೂಡಲೇ ಸೃಷ್ಟಿ ಕಾರ್ಯದ ಕಾಯಕದಲ್ಲಿ ತೊಡಗಿಕೊಂಡನು. ಮತ್ಸ್ಯವು ತಿಳಿಸಿದಂತೆ ತಪಸ್ಸನ್ನು ಮಾಡದೆಯೇ ನೇರವಾಗಿ ಸೃಷ್ಟಿ ಕಾರ್ಯ ಪ್ರಕ್ರಿಯೆಯನ್ನು ಆರಂಭಿಸಿದನು. ಹೀಗಾಗಿ ಅವನು ಮಾಯೆಯ ಅಧೀನನಾದನು. ಸೃಷ್ಟಿ ಕಾರ್ಯದಲ್ಲಿ ಪ್ರಗತಿಯಾಗಲಿಲ್ಲ. ಅವನು ಮತ್ಸ್ಯದ ಮಾತುಗಳನ್ನು ಜ್ಞಾಪಿಸಿಕೊಂಡು ವ್ರತಾಚರಣೆ, ಧ್ಯಾನ, ತಪಸ್ಸುಗಳನ್ನು ಪ್ರಾರಂಭ ಮಾಡಿದ. ಸಾವಿರಾರು ವರ್ಷಗಳ ಕಾಲ ತಪಸ್ಸಿನಲ್ಲಿ ಮಗ್ನನಾದ. ಅನಂತರ ತಪಸ್ಸಿನ ಮಹಿಮೆಯಿಂದ ಅನುಗ್ರಹಿತನಾಗಿ ಸೃಷ್ಟಿ ಕಾರ್ಯದ ಕಾಯಕವನ್ನು ಪ್ರಾರಂಭಿಸಿದ. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.